ಸರ್ ನಮ್ಮ ಕಕ್ಷಿದಾರರು ಮಾತಾಡಿದ್ದಾರೆ. ಏನಪ್ಪ ವಿಚಾರ ಅಂದರೆ, ಈ ಬೂಕಿಂಗ್ಕೆರೆ ಹೋಬಳಿ ಮತ್ತಿಕೆರೆ, ಚಿಕ್ಕಾಡಿನಹಳ್ಳಿ, ಬೀಬಾಚಳ್ಳಿ, ಅಳಿಯೂರು ಸುಮಾರು ಒಂದು 10 ರಿಂದ 15 ಗ್ರಾಮದ್ದು 2006-7ನೇ ಇಸ್ವಿನಲ್ಲೇ ಹೇಮಾವತಿ ಕೆನಲ್ ಮಾಡಲಿಕ್ಕೆ ಭೂಶೋಧನೆ ಮಾಡಿಕೊಂಡ್ರು. ಭೂಶೋಧನೆ ಮಾಡ್ಕೊಂಡ್ಮೇಲೆ ಆ ಮೊದಲು ಕೊಟ್ಟಂಥ ಪರಿಹಾರ ತಗೊಂಡ್ಮೇಲೆ ಹೆಚ್ಚಿನ ಪರಿಹಾರಕ್ಕೆ ಮಂಡ್ಯದ ಸೆಷನ್ ಮಾನ್ಯ ನ್ಯಾಯಾಲಯದಲ್ಲಿ ನಾನೇ ವಕೀಲರು ಹಾಕ್ಕೊಂಡಿದ್ವಿ. ಹೆಚ್ಚಿನ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಿ 2.5 ವರ್ಷ ಆಗಿದೆ. ಕೋರ್ಟಿಂದ 8 ಬಂದ 9 ಬಾರಿ ಜಪ್ತಿ ಆದೇಶ ಆಗಿದೆ. ನಾವು ಕಚೇರಿಗೆ ಈಗ ಮೊನ್ನೆ ಹೇಮಾವತಿ ಆಫೀಸನ್ನು ಕೂಡ ಜಪ್ತಿ ಮಾಡಿದ್ವು, ನಿಮಗೆಲ್ಲ ಗೊತ್ತಿರೋ ವಿಚಾರ ಆಯಿತಾ. ಹೇಮಾವತಿ ಆಫೀಸಲ್ಲಿ ಎಲ್ಲ ಸಾಮಾನು ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ 1 ತಿಂಗಳಾಗಿದೆ ಜಪ್ತಿ ಮಾಡಿ. ಸರ್ಕಾರ 1% ಕೂಡ ಅದನ್ನು ಸೀರಿಯಸ್ ತಗೊಂಡಿಲ್ಲ. ಈ ಗೌರ್ಮೆಂಟು ಒಂದು ಜಪ್ತಿ, ಒಂದು ಸರ್ಕಾರದ ಕಚೇರಿನ ಜಪ್ತಿ ಮಾಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಆ ಸರ್ಕಾರಕ್ಕೆ ಆಗ್ತಕ್ಕಂಥ ಅವಮಾನ ಅದು ಆಯಿತಾ. 1 ತಿಂಗಳಾಗಿದೆ, ಸೀರಿಯಸ್ ತಗೊಂಡಿಲ್ಲ. ಈಗ ನೋಡಿ, ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಈ ಕುರ್ಚಿಗಳು, ಬೆಂಚ್ಗಳು, ಬೀರ್ಗಳು, ಕಂಪ್ಯೂಟರ್ಗಳೆಲ್ಲ ಕೂಡ ಜಪ್ತಿ ಮಾಡಿದ್ದೀವಿ. 3 ಬಾರಿ ನಾವು ಬಂದು ಕೇಳ್ಕೊಂಡಿದ್ದೀವಿ, ಸರ್ ಈ ಥರ ಜಪ್ತಿ ಆದೇಶ ಇದೆ, ಕೋರ್ಟ್ ಆರ್ಡರ್ ಇದೆ, ದಯಮಾಡಿ ಕಟ್ಟಿ. ಜಿಲ್ಲಾಡಳಿತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ಇದು, DC ಅವರಿಗೆ ಮರ್ಯಾದೆ ಪ್ರಶ್ನೆ. ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಸಾಹೇಬ್ರನ್ನು ಕೂಡ ಬಂದು ಭೇಟಿ ಮಾಡಿದ್ದೀವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮಾನ್ಯ DC ಅವರು ಇದನ್ನು ಸೀರಿಯಸ್ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ಯಾಕೆಂದರೆ ಇದು DC ಅವರ ಮರ್ಯಾದೆಯ ಪ್ರಶ್ನೆ, ಅವರ ಗೌರವದ ಪ್ರಶ್ನೆ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬ ದಕ್ಷ ಅಧಿಕಾರಿಯಾಗಿ ಇಂಥ ವಿಷಯಗಳನ್ನ ಅದರಲ್ಲೂ ವಿಶೇಷವಾಗಿ ರೈತರುಗಳ ವಿಚಾರಗಳನ್ನ ಇವರು ಗಂಭೀರ ತಗೊಂಡಿಲ್ಲ. ಈಗ ಜಪ್ತಿ ಆದೇಶ ಆಗಿದೆ, ಜಪ್ತಿ ಮಾಡಿದ್ದೀವಿ. ಇವತ್ತು ನೋಡಿ SL ಆಫೀಸಲ್ಲಿ 10 ರಿಂದ 15 ಜನ ಅಧಿಕಾರಿಗಳಿದ್ದಾರೆ ಸರ್. ಏನು ಕೂಡ ಕೆಲಸ ಮಾಡಲಿಕ್ಕೆ ಅಲ್ಲಿಲ್ಲ. ಇದು ಕಾನೂನು ಸರ್ಕಾರ ಅಮೌಂಟ್ ರಿಲೀಸ್ ಮಾಡಿದಾನೆ, ಅಧಿಕಾರಿಗಳು ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಅಮೌಂಟ್ ರಿಲೀಸ್ ಮಾಡಿದಾನೆ, ಪಾಪ ವಿಶೇಷ ಭೂಶೋಧನಾಧಿಕಾರಿ ಆಗ್ಬೋದು, ಆ ಸ್ಟಾಫ್ ಏನು ಮಾಡ್ತಾರೆ ಪಾಪ. ನಾನು ಏನು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ವಿಶೇಷವಾಗಿ ಈಗ ಹೊಸದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ ಇವರು ರಾಮಲಿಂಗಾರೆಡ್ಡಿ ಅವರು, ಅವರೇ ನೀರಾವರಿ ಸಚಿವರು. ನೋಡಿ, ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಉಸ್ತುವಾರಿ ಸಚಿವರು ಮತ್ತು ನೀರಾವರಿ ಸಚಿವರು. ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಗೌರವ ಇದ್ದರೆ, ರೈತರ ಬಗ್ಗೆ ಕಳಕಳಿ ಇದ್ದರೆ, ಅವ್ರ ಇಲಾಖೆಯ ಗೌರವ ಘನತೆಯನ್ನು ಕಾಪಾಡ್ಕೋಬೇಕು ಅಂತಿದ್ರೆ ಮೊದಲು ರೈತರುಗಳಿಗೆ ಭೂ ಪರಿಹಾರ ರಿಲೀಸ್ ಮಾಡಲಿ. ನೋಡಿ ಸರ್, ಬಿಡದಿನಲ್ಲಿ 1 ಎಕರೆಗೆ 5 ಕೋಟಿ, 6 ಕೋಟಿ, 2 ಕೋಟಿ, 10 ಕೋಟಿ ಘೋಷಣೆ ಮಾಡ್ತಾವ್ರೆ. ನೋಡಿ, ಇಲ್ಲಿ ಭೂಮಿ ಸ್ವಾಧೀನ ಮಾಡ್ಕೊಂಡ್ರ ಜಮೀನಿಗೆ ಪರಿಹಾರ ಕೊಡೋ ದುಡ್ಡಿಲ್ಲ ಇರ್ತಾವೆ. ಅಲ್ಲಿ 10,000 ಕೋಟಿ, 5,000 ಕೋಟಿ ಅಮೌಂಟ್ ಕೊಡ್ತಾರೆ. ಕೊಡ್ಲಿ, ಅದು ಭೂ ಸ್ವಾಧೀನ ಮಾಡ್ಕೊಳ್ಳೋ ವಿಚಾರ ಬೇರೆ. ನಾನು ಹೇಳೋದು ಆ ರೈತರು ಬೇರೆ ಇಲ್ಲ, ಈ ರೈತರು ಬೇರೆ ಇಲ್ಲ. ಇಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡು 15 ವರ್ಷ ಆಗಿದೆ, ಇವರು ಪರಿಹಾರ ಕೊಡೋ ದುಡ್ಡಿಲ್ಲ. ಅಲ್ಲಿ ಹೊಸ ಭೂಸ್ವಾಧೀನ ಕೈ ಹಾಕಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ 10 ಬಾರಿ ಹೇಳಿದ್ದೀವಿ ಜಪ್ತಿ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಸರ್ DC ಆಫೀಸು ಇದೇ ಮೊದಲನೇ ಬಾರಿ ಜಪ್ತಿ ಆಗಿರೋದು. ಇದ್ರ ಬಗ್ಗೆ ಮೊನ್ನೆ DC ಅವರು ಗಂಭೀರ ತಗೋಬೇಕು, ಜಿಲ್ಲಾ ಉಸ್ತುವಾರಿ ಗಂಭೀರ ತಗೋಬೇಕು. ಈ ಥರ ಆದರೆ ಜನ ಇಡೀ ಜಿಲ್ಲೆನಲ್ಲಿ ಇದಕ್ಕೆ ಶ್ರಮಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಒಂದು ವೇಳೆ ಸರ್ ಏನಾದರೂ ಈ ಥರ ಜಪ್ತಿಗಳು ಕೋರ್ಟ್ ಆದೇಶ ಇದ್ರೂ ಕೂಡ ಇದಿಲ್ಲ, ಇವ್ರು ಏನಾದ್ರು ಜಪ್ತಿ ಆದೇಶಕ್ಕೆ ಬೆಲೆ ಕೊಡಲ್ಲ ಅನ್ನೋ ಸಹ ಮುಂದೆ ನಾವು ವಿಧಾನಸೌಧದ ಮುಂದೆ ನಾವು ಮತ್ತೆ ನಮ್ಮ ಕಕ್ಷಿದಾರರ ಬಗ್ಗೆ ಅಮರಣಾಂತ ಉಪವಾಸವನ್ನು ಮಾಡಬೇಕಾಗ್ತದೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ.